ಚಾಮುಂಡಿ ಬೆಟ್ಟದಲ್ಲಿ ತಣ್ಣಗಾಗದ ಬೆಂಕಿಯ ಕೆನ್ನಾಲಿಗೆ ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಕಿ ಆವರಿಸಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ಕೆನ್ನಾಲಿಗೆ ತಣ್ಣಗಾಗ್ತಾ ಇಲ್ಲ. ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿ ಮಾರ್ಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಟ್ಟದ 3 ಕಡೆಯಲ್ಲೂ ಕೂಡ ಬೆಂಕಿ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ರಸ್ತೆ ಸಂಪರ್ಕ ಇಲ್ಲದ ಕಾರಣ ನಂದಿಸುವ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದ್ದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ರಸ್ತೆ ಸಂಪರ್ಕ ಇಲ್ಲದ ಕಾರಣಕ್ಕಾಗಿ ಬೆಂಕಿಯನ್ನ ನಂದಿಸುವ ಕಾರ್ಯಕ್ಕೆ ಅಡ್ಡಿ ಉಂಟಾಗ್ತಾ ಇದ್ದು ಸುಮಾರು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ಬೆಟ್ಟದ 3 ಕಡೆಯಲ್ಲಿ ಬೆಂಕಿ ಧಗಧಗ ಅಂತ ಹೊತ್ತಿ ಉರಿತಾ ಇದ್ದು ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿ ಮಾರ್ಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿಯ ಜ್ವಾಲೆ ಹೆಚ್ಚಾಗ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಮಧ್ಯಾಹ್ನ ಕಿಡಿಗೇಡಿಗಳು ಹಚ್ಚಿದಂತಹ ಒಂದು ಬೆಂಕಿಯಿಂದಾಗಿ ಬಹುತೇಕ 30ರಿಂದ 40 ಎಕರೆಯಷ್ಟು ಚಾಮುಂಡಿ ಬೆಟ್ಟದ ಕಾಡು ನಾಶವಾಗಿದೆ. ಈಗ ಸಂಜೆ ವೇಳೆ ಅಷ್ಟೊತ್ತಿಗೆ ಅಗ್ನಿಶಾಮಕ ದಳದವರು ಅದನ್ನು ಆರಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ ಮತ್ತೆ ಉತ್ತನಹಳ್ಳಿ ಭಾಗದ ಮಗದೊಂದು ಭಾಗದಲ್ಲಿ ಮತ್ತೆ ಬೆಂಕಿ ಕಾಣಿಸ್ಕೊಂಡಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಮೈಸೂರಿನ ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿಯ ಭಾಗದ ಸೈಡಿನ ಬೆಟ್ಟ. ಆ ಸಂಪೂರ್ಣವಾಗಿ ಇಡೀ ಸಾಲು ಸಂಪೂರ್ಣವಾಗಿ ಒತ್ತು ಉರಿತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಮತ್ತೆ ಕಾಳ್ಗಿಚ್ಚು ಈ ಕಡೆಗೆ ವ್ಯಾಪಿಸಿರುವಂಥದ್ದು ಅಥವಾ ಮತ್ತಾರಾದರೂ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಉತ್ತನಹಳ್ಳಿಯ ಸೈಡಿನ ಭಾಗದ ಚಾಮುಂಡಿ ಬೆಟ್ಟದ ಒಂದು ಭಾಗ ಸಂಪೂರ್ಣವಾಗಿ ಮತ್ತೆ ಹತ್ಕೊಂಡಿದೆ. ದಗದಗ ಒತ್ತಿ ಉರಿತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಏನು ಸಾಲು ದೀಪಗಳ ಹಚ್ಚಿರುವಂಥ ರೀತಿಯಲ್ಲಿ ಬೆಟ್ಟದ ಒಂದಷ್ಟು ಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಕೇವಲ ಈ ಕಡೆ ಭಾಗದಲ್ಲಿ ಮಾತ್ರ ಅಲ್ಲ, ಒಂದೊಂದು ಭಾಗದಲ್ಲಿ ಮತ್ತೆ ಮತ್ತೆ ಬೆಂಕಿ ಕಾಣಿಸ್ಕೊಂಡಿದೆ. ಚಿಕ್ಕ ಪುಟ್ಟ ಬೆಂಕಿಗಳು ಕೂಡ ಭಾಳಷ್ಟು ಭಾಗಗಳಲ್ಲಿ ಕಾಣಿಸ್ತಾ ಇದೆ. ತಾವೀಗ ಮೇಲ್ ತುದಿಯಲ್ಲಿ ಒಂದು ಭಾಗವನ್ನು ಗಮನಿಸ್ತಾ ಇರ್ಬೋದು. ಅಲ್ಲೂ ಕೂಡ ಮತ್ತೆ ಕಾಡ್ಗಿಚ್ಚು ಆರಂಭವಾಗಿರುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಿರುವಂತಹದ್ದೇ ಈ ಭಾಗದಲ್ಲಿ. ಇವತ್ತು ಮಧ್ಯಾಹ್ನ ಹೆಚ್ಚು ಕಡಿಮೆ 1-1:30 ಸುಮಾರಿನಲ್ಲಿ ಕಿಡಿಗೇಡಿಗಳು ಹಚ್ಚಿದಂತಹ ಕಾಡ್ಗಿಚ್ಚಿಗೆ ಇಡೀ ಚಾಮುಂಡಿ ಬೆಟ್ಟದ 30-40 ಎಕರೆ ಕಾಡು ನಾಶವಾಗಿತ್ತು. ಒಂದು ಹಂತದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಮಾಡಿ ಈ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದರು. ಬಹುತೇಕ ಸಂಜೆಯ ವೇಳೆಗಡೆಗೆ ಆ ಬೆಂಕಿ ನಂದಿ ಹೋಗಿತ್ತು. ಒಂದು ಹಂತದಲ್ಲಿ ಗಾಳಿ ಹೆಚ್ಚಾದಂಥ ಪರಿಣಾಮವಾಗಿ ಬೆಂಕಿ ನಂದಿಸೋಕೆ ಭಾಳ ಸಮಸ್ಯೆ ಆಗ್ತಾಯಿತ್ತು. ಆದರೆ ಈಗ ಮತ್ತೆ ಏಕಾಏಕಿಯಾಗಿ ರಾತ್ರಿ 9 ಗಂಟೆ ಸುಮಾರಲ್ಲಿ ಮತ್ತೆ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಬೆಂಕಿಯ ಕಾಳ್ಗಿಚ್ಚು ಮತ್ತೆ ವ್ಯಾಪಕವಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ತೀವ್ರತೆ, ಬೆಂಕಿಯ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಆದರೆ ಈ ವೇಳೆಯಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ಮಾಡುವಂಥದ್ದು ಬಹಳ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ. ಯಾಕೆಂದರೆ ಅಲ್ಲಿಗೆ ಅಗ್ನಿಶಾಮಕ ದಳದ ವೆಹಿಕಲ್ಗಳು ಕೂಡ ಹೋಗೋದಿಲ್ಲ. ಕೇವಲ ಅಗ್ನಿಶಾಮಕ ಸಿಬ್ಬಂದಿ ಮಾತ್ರ ಅಲ್ಲಿಗೆ ತೆರಳಿ ಹಸಿ ಸೊಪ್ಪಿನಲ್ಲಿ ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಒಂದು ರೀತಿಯಾಗಿ ಸಾಹಸಮಯವಾದಂತಹ ಕೆಲಸ. ಸದ್ಯಕ್ಕೆ ಕಿಡಿಗೇಡಿಗಳು ಮಧ್ಯಾಹ್ನ ಹಚ್ಚಿದಂತಹ ಬೆಂಕಿಯ ಪರಿಣಾಮ ಈಗ ಮತ್ತೊಂದಿಷ್ಟು ಚಾಮುಂಡಿ ಬೆಟ್ಟದ ಕಾಡಿನ ಪ್ರದೇಶ ಸುಟ್ಟು ಕರಕಲಾಗುವಂತಹ ಸ್ಥಿತಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.